ನಮಸ್ಕಾರ, ನಾನು ಭವಾನಿ. ಕಂಟೆಂಟ್ ಕ್ರಿಯೇಟರ್ಸ್ಗೆ ಗುಡ್ ನ್ಯೂಸ್. ಇನ್ಮುಂದೆ ಸರ್ಕಾರದ ಯೋಜನೆಗಳ ಬಗ್ಗೆ ವಿಡಿಯೋ ಮಾಡಿ ಜನರಿಗೆ ಮಾಹಿತಿ ನೀಡಿದ್ರೆ ಅದರಿಂದ ಹಣ ಗಳಿಸುವ ಅವಕಾಶ ಇದೆ. ಹೌದು, ಬಿಹಾರ ಸರ್ಕಾರ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ಮತ್ತು ಇನ್ಫ್ಲುಯೆನ್ಸರ್ಗಳಿಗೆ ಇನ್ಸೆಂಟಿವ್ ಪಾಲಿಸಿಯಲ್ಲಿ ಜಾರಿಗೆಯನ್ನು ತಂದಿದೆ. ಸರ್ಕಾರದ ಯೋಜನೆಗಳು ಮತ್ತು ಕಾರ್ಯಕ್ರಮದ ಬಗ್ಗೆ ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಉತ್ತಮ ವೀಕ್ಷಣೆ ಗಳಿಸುವ ಕ್ರಿಯೇಟರ್ಸ್ಗೆ ವ್ಯೂಸ್ ಗಳ ಆಧಾರದ ಮೇಲೆ ಹಣ ನೀಡುವ ನಿರ್ಧಾರವನ್ನ ಮಾಡಲಾಗಿದೆ. ಈ ಪಾಲಿಸಿಯ ಪ್ರಕಾರ ಒಂದು ವಿಡಿಯೋ 1 ಲಕ್ಷ ವ್ಯೂಸ್ ಗಳನ್ನ ಪಡೆದರೆ 10,000 ಹಣವನ್ನ ಗಳಿಸಬಹುದು. ಇನ್ನು ವ್ಯೂಸ್ ಗಳು ಹೆಚ್ಚಾದಂತೆ ಇನ್ಸೆಂಟಿವ್ ಕೂಡ ಹೆಚ್ಚಾಗಲಿದೆ. ಒಂದು ವಿಡಿಯೋಗೆ ಗರಿಷ್ಠ 1 ಲಕ್ಷದವರೆಗೆ ಪಡೆಯಬಹುದು. ಅಂದರೆ ರೀಲ್ ಮಾಡೋದು ಮಾತ್ರವಲ್ಲ, ಜನರಿಗೆ ಉಪಯುಕ್ತವಾದ ಸರ್ಕಾರಿ ಮಾಹಿತಿಗಳನ್ನ ರೀಲ್ಗಳ ಮೂಲಕ ತಲುಪಿಸುವುದು. ಅದೇ ಕಂಟೆಂಟ್ ಕ್ರಿಯೇಟರ್ಗೆ ಅರ್ನಿಂಗ್ ಸೋರ್ಸ್ ಕೂಡ ಆಗಬಹುದು. ಆದ್ರೆ ಇಲ್ಲಿ ಒಂದು ಮುಖ್ಯ ವಿಚಾರವಿದೆ. ಅದೇನಪ್ಪಾ ಅಂತಂದ್ರೆ, ಇದು ದೇಶದ ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅನ್ವಯವಾಗುವುದಿಲ್ಲ. ಸದ್ಯಕ್ಕೆ ಬಿಹಾರ ಸರ್ಕಾರದ ಸ್ಕೀಮ್ಸ್ ಮತ್ತು ಪ್ರೋಗ್ರಾಮ್ಸ್ ಗಳ ಬಗ್ಗೆ ಕಂಟೆಂಟ್ ಮಾಡುವ ಕ್ರಿಯೇಟರ್ಸ್ಗೆ ಈ ಇನ್ಸೆಂಟಿವ್ ಪಾಲಿಸಿನ ಜಾರಿಗೆಗೊಳಿಸಿದೆ. ಸೋಷಿಯಲ್ ಮೀಡಿಯಾ ಬಳಕೆ ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ಸರ್ಕಾರವು ಜನರನ್ನ ತಲುಪುವ ಕ್ರಿಯೇಟರ್ಸ್ಗೆ ಮೊರೆ ಹೋಗ್ತಿರೋದಾಗಿ ಡಿಜಿಟಲ್ ಕ್ರಿಯೇಟರ್ಗಳಿಗೆ ಮತ್ತು ಈ ಒಂದು ದೊಡ್ಡ ಬದಲಾವಣೆಯನ್ನ ತರಬೇಕಂತ ಈ ಒಂದು ಮಾಹಿತಿಯನ್ನ ತಂದಿದ್ದಾರೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಬೇರೆ ರಾಜ್ಯಗಳು ಇದೇ ರೀತಿ ಕ್ರಿಯೇಟಿವ್ ಇನ್ಸೆಂಟಿವ್ ಪಾಲಿಸಿಗಳನ್ನ ತರಲಿದ್ಯಾ? ಕಾದು ನೋಡ್ಬೇಕಾಗಿದೆ.